ನಮಸ್ತೆ ಎಲ್ಲರಿಗೂ ಪ್ರೇಮಾಸ್ ಜರ್ನಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಗ್ ದಮ್ ಬಿರಿಯಾನಿ ಮಾಡತ್ತೀನಿ. ಈ ಎಗ್ ದಮ್ ಬಿರಿಯಾನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟ ನೋಡ್ರಿ. 4 ಟೊಮೊಟೊ, 3 ಈರುಳ್ಳಿ, 2 ಮೆಣಸಿನ್ಕಾಯಿ ಮತ್ತು ಅರ್ಧ ಕಟ್ ಪುದೀನ, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಚಿಲ್ಲಿ, 1 ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಶುಂಠಿ ತೊಗೊಂಡಿನಿ. ಅರ್ಧ ಬಟ್ಲ ಆಗುವಷ್ಟು ಮೊಸರು ತೊಗೊಂಡಿನಿ. ಇಲ್ಲೇ ನಾನು ಕುಕ್ಕರ್ಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳತ್ತೀನಿ. ಆ ತುಪ್ಪ ಸ್ವಲ್ಪ ಕಾಯ್ದ ಮೇಲೆ ಏನು ಮಾಡ್ಬೇಕಂದ್ರೆ 1 ಪಲಾವ್ ಎಲೆ, 1 ಸ್ಪೂನ್ ಆಗುವಷ್ಟು ಮೆಣಸುಕಾಳು, 2 ಲವಂಗ, 1 ಏಲಕ್ಕಿ, ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, ಆಮೇಲೆ 1 ಚಕ್ರ ಮೊಗ್ಗನ್ನ ಹಾಕ್ಕೊಳತ್ತೀನಿ. ಅದನ್ನು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಘಮ ಬರಬೇಕು. ಆ ಘಮ ಬಂದಮೇಲೆ 4 ಮಂದಿಗಾಗುವಷ್ಟು ಅಕ್ಕಿನ ಇಲ್ಲೇ ನೆನೆಸಿಟ್ಕೊಂಡಿದ್ದೆ. ನೀವು ನೋಡಿ ನೆನೆಸಿಟ್ಕೋರಿ. ಆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ನಾ ಈ ತುಪ್ಪಕ್ಕೆ ಹಾಕ್ಕೊಳತ್ತೀನಿ. ನೀರನ್ನು ಸ್ವಲ್ಪ ನೋಡಿ ಹಾಕೋರಿ. ಜಾಸ್ತಿ ಹಾಕ್ಕೊಂಡ್ರೆ ರೈಸ್ ಉದುರಾಗಂಗಿಲ್ಲ. ಉದುರಾದ್ರೆ ಬಿರಿಯಾನಿ ರುಚಿ ಆಗಂಗಿಲ್ಲ. ಬಿರಿಯಾನಿಗೆ ಯಾವಾಗಲೂ ರೈಸ್ ಉದುರಾಗಿರ್ಬೇಕು. ನಾನು ಮಾಡುವಂಥ ಬಿರಿಯಾನಿ ಇದನ್ನು ಕೇರಳ ಕಡೆ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಒಂದ್ಸತಿ ಟ್ರೈ ಮಾಡ್ಬೇಕಂತ ಮೊದಲಿಗೆ ಮಾಡಿದ್ದೆ. ಭಾಳ ಚಲೋ ಬಂದಿತ್ತು. ಹಾಗಾಗಿ ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀನಿ ಸಂಡೇಗೊಮ್ಮೆ. ಕುಕ್ಕರ್ನ ಮುಚ್ಚಿ ಇಟ್ಬಿಡ್ರಿ. ಸ್ವಲ್ಪ ನೀರು ಹಾಕಿದ್ಮೇಲೆ ಒಂದು ವಿಷಲ್ ಹೊಡಿಸ್ರಿ. 1 ವಿಷಲಿಗೆ ನೀಟಾಗಿ ಏನು ಬೆಂದಿರಂಗಿಲ್ರಿ ರೈಸ್. ಆದ್ರೆ ಲಾಸ್ಟಿಗೆ ಏನು ದಮ್ ಕೊಡ್ತೀವಿ ನೋಡು, ಆವಾಗ ಈ ರೈಸ್ ಚಂದಾಗ ಬೆಂದಿರುತ್ತೆ. 1 ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯ್ದ ಮೇಲೆ 3 ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗೆ 2 ಈರುಳ್ಳಿನ ಫ್ರೈ ಮಾಡ್ಕೊಳತ್ತೀನಿ. ಈ ಫ್ರೈಡ್ ಆನಿಯನ್ ಇದ್ರನ ದಮ್ ಬಿರಿಯಾನಿ ಚಲೋ ಅನ್ನಿಸುತ್ತೆ. ಎಣ್ಣೆ ಚಂದಾಗ ಕಾಯ್ದಾದ್ಮೇಲೆ ನೀವು ಈರುಳ್ಳಿ ಉದ್ದಗೆ ಏನು ಹೆಚ್ಚಿಟ್ಕೊಂಡಿದ್ರಲ್ಲ ಆ ಈರುಳ್ಳಿ ಹಾಕೋರಿ. ಆಮೇಲೆ ಕೆಂಪಗಾದ್ಮೇಲೆ ತೆಗಿಯಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕವ. ಬ್ರೌನ್ ಕಲರ್ ಆದ್ರೂ ಅವು ಕ್ರಿಸ್ಪಿ ಅನ್ನಿಸ್ತಾವ. ಇಲ್ಲಿ ನೋಡ್ರಿ, ಈರುಳ್ಳಿ ಈ ಥರ ಬ್ರೌನ್ ಆಗಿ ಫ್ರೈ ಆಗ್ಯಾವ. ಇವಾಗ ಮೇನ್ ಮಸಾಲೆ ಒಗ್ಗರಣೆನ ಕೊಟ್ಕೊಂಡ್ಬಿಡೋಣ. ಅದ ಬಾಣಲಿ ಒಳಗನ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಆ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಶುಂಠಿ ಮತ್ತು 1 ಪಲಾವ್ ಎಲೆ ಹಾಕ್ಕೊಂಡೇನಿ. ನಿಮಗೆ ಮಸಾಲೆ ಏನಾರ ಸ್ಟ್ರಾಂಗ್ ಆಗಿರ್ಬೇಕಂತಂದ್ರೆ ಇನ್ನೊಂದು ಚಕ್ರ ಮೊಗ್ಗು ಇದಕ್ಕೆ ಹಾಕೊಂಡ್ಬಿಡ್ರಿ. ನನಗಿಲ್ಲಿ ಮಸಾಲೆ ಜಾಸ್ತಿ ಬೇಡ ಅಂತ ಹೇಳಿ ಚಕ್ರ ಮೊಗ್ಗು ಇಲ್ಲ ಹಾಕ್ಕೊಂಡಿಲ್ಲ. ನಾನು ಬರೀ ಸ್ವಲ್ಪ ಮೆಣಸು ಮತ್ತು ಚಕ್ಕಿ ಲವಂಗ ಹಾಕ್ಕೊಂಡಿನಿ ಅಷ್ಟೇ. ಈರುಳ್ಳಿ ಒಳಗೆ 2 ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೆ. 1 ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳತ್ತೀನಿ. ಆಮೇಲೆ 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡ್ರಂತೂ ಜಲ್ದಿನ ಫ್ರೈ ಆಗಿಬಿಡ್ತೈತಿ. ಈಗ ಬ್ರೌನ್ ಆಗಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕೆಂಪಕ್ಕಾದ್ರೆ ಸಾಕು ಅಷ್ಟೇ. 1 ಚಕ್ಕೆ, 4-5 ಮೆಣಸು, ಆಮೇಲೆ ಸ್ವಲ್ಪ ಚಕ್ರ ಮೊಗ್ಗು ಇದ್ರೆ ಹಾಕೋರಿ. ನಾನು ಇಲ್ಲೇ ಹಾಕ್ಕೊಳತ್ತಿಲ್ಲ, ಮಸಾಲೆ ಜಾಸ್ತಿ ಆಗ್ತೈತೆ ಅಂತ ಹೇಳಿ ಚಕ್ರ ಮೊಗ್ಗು, ಲವಂಗ, ಸ್ವಲ್ಪ ಚಕ್ಕೆ ಎಲ್ಲ ಹಾಕ್ಕೊಂಡೇನಿ. ಆಮೇಲೆ ಸಣ್ಣಗ ಕಟ್ ಮಾಡಿರುವಂಥ ಟೊಮೊಟೊನ ಇಲ್ಲಿ ಹಾಕ್ಕೊಂಡೀನಿ. 4 ಟೊಮೊಟೊನ ಹಾಕ್ಕೋಬೇಕ್ರಿ, ಅಂದ್ರೆ ಜಾಸ್ತಿ ಗ್ರೇವಿ ಬರ್ತೈತಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಟೊಮೊಟೊ ಮೆತ್ತಗಾಗ್ತಾವ. ನೀಟಾಗಿ ಬೆಂದಿದ್ರೆ ಮಾತ್ರ ನೀವು ದಮ್ ಬಿರಿಯಾನಿ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲ ಅಂತಂತಂದ್ರೆ ಇದು ದಮ್ ಬಿರಿಯಾನಿ ಆಗೋಂಗಿಲ್ರಿ. ಅರ್ಧಂಬರ್ಧ ಹಸಿ ಟೊಮೊಟೊನ ಯಾವತ್ತೂ ಬಿಡ್ಸಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಫೈನಲಿ ನಮ್ಮ ಟೊಮೊಟೊ ಇಷ್ಟು ಚಂದ ಕರಗೈತಿ. ಇವಾಗ ಈ ಒಗ್ಗರಣೆಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಹಾಕ್ಕೊಳತ್ತೀನಿ. ಈ ಕಡೆ ಎಗ್ ಅಂತೂ ಕುದಿಯಾಕೆ ಇಟ್ಕೊಂಡಿದ್ದೆ, ಅವು ಕುದಿಯಾಕವ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ. ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳತ್ತೀನಿ. 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್. ಇದೆಲ್ಲ ಹಾಕಿದ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಡಬೇಕು. ಇದು ಅಲ್ಲಿವರೆಗೂ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ರಿ. ನೀಟಾಗಿ ಕಲಿಸ್ಕೊಂಡು ಅಲ್ಲಿವರೆಗೂ ಕುದಿಯಕ್ಕೆ ಬಿಟ್ಬಿಡ್ರಿ. ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅರ್ಧ ಹಾಕ್ಕೊಳತ್ತೀನಿ. ಪೂರ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ದಮ್ ಬಿರಿಯಾನಿ ಏನು ದಮ್ ಕೊಡ್ತಿರ್ತೀವಿ ನೋಡು, ಅವಾಗೂ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೋಬೇಕಾಗ್ತೈತಿ. ಅದಕ್ಕೆ ಸ್ವಲ್ಪ ಹಾಕ್ಕೊಳತ್ತೀನಿ. ಮೇಲೆ ಮಸಾಲೆ ಏನೈತಲ್ರಿ ಅದು ಎಣ್ಣೆ ಬಿಟ್ಟೈತೆ ನೋಡ್ರಿ ನೀಟಾಗಿ ಈ ಥರ. ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಅರ್ಧ ಬಟ್ಲ ಆಗುವಷ್ಟು ಮೊಸರು ಏನು ತೊಗೊಂಡಿದ್ನಲ್ಲ ಆ ಅರ್ಧ ಬಟ್ಲ ಮೊಸರು ಹಾಕ್ಕೊಳತ್ತೀನಿ. ಮೊಸರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಬಿಡ್ರಿ. ಈಗ ಫೈನಲಿ ನಮ್ಮ ಮಸಾಲೆ ರೆಡಿ ಆಯ್ತು. ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಒಟ್ಟ ಕಾಣಂಗೆ ಇದ್ರೊಳಗೆ ಹಂಗೆ ಇದನ್ನು ಕುದಿಸ್ಕೋಬೇಕು. ಅದಾದಮೇಲೆ ಅದ್ರ ಸಿಪ್ಪೆ ಎಲ್ಲ ಸುಲಿದು ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಇಲ್ಲೇ ರೈಸ್ ರೆಡಿ ಆಗೈತೆ ನಮ್ದು ಮಸಾಲೆ ರೈಸ್. ಆ ಮಸಾಲೆ ರೈಸಿಗೆ ಸಿಪ್ಪೆ ಸುಲಿದೇನು ಇಟ್ಕೊಂಡಿದ್ವಲ್ಲ ಎಗ್ಗನ್ನ 4 ಎಗ್ಗನ್ನ ಇಟ್ಕೊಳ್ಳತ್ತೀನಿ.
ಸ್ವಲ್ಪ ರೈಸನ್ನು ಎತ್ತಿಟ್ಕೊಂಡ್ಬಿಡ್ರಿ. ಸ್ವಲ್ಪ ರೈಸ್ ಅಂದ್ರೆ ಮ್ಯಾಲೆ ಉದುರ್ಸಕ್ಕೆ ದಮ್ ಕೊಡ್ಬೇಕಂದ್ರೆ ಸ್ವಲ್ಪ ರೈಸ್ ಕೆಳಗಿರ್ಬೇಕು, ಸ್ವಲ್ಪ ರೈಸ್ ಮ್ಯಾಲೆ ಇರಬೇಕು. ಅದ್ರ ಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಉದುರಿಸ್ಕೊಳತ್ತೀನಿ. ಆಮೇಲೆ ಫ್ರೈಡ್ ಮಾಡಿರುವಂಥ ಆನಿಯನ್ ಹಾಕ್ಕೊತೀನಿ. ಆನಿಯನ್ ಹಾಕ್ಕೊಂಡು ಆದಮೇಲೆ ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಆ ಮಸಾಲಿನ ಹಾಕ್ಕೋಬೇಕು. ಆ ಮಸಾಲೆ ಹಾಕ್ಕೊಂಡಾದ್ಮೇಲೆ ನಾನು ರೈಸ್ ಹಾಕ್ಕೊಂಡ್ಬಿಡ್ತೀನಿ. ತಿನ್ನಪ್ಪ ಅಂತಂದರೆ ಇದು ಎಗ್ ದಮ್ ಬಿರಿಯಾನಿ, ಅದಕ್ಕೆ ದಮ್ ಕೊಡ್ಬೇಕಲ್ರಿ, ಹಾಗಾಗಿ ದಮ್ ಕೊಡತ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಡಿತೈತಿ, ಅಂದ್ರೆ ಅಕ್ಕಿ ಭಾಳ ಉದುರು ಇರ್ತಾವಲ್ಲ, ಹಾಗಾಗಿ ನೀಟಾಗಿ ಬೇಯ್ತೈತಿ ಲಾಸ್ಟಿಗೆ ದಮ್ ಕೊಡುವಾಗ. ಈಗ ನೋಡ್ರಿ ಮಸಾಲೆ ಹಾಕ್ಕೊಳತ್ತೀನಿ. ಮಸಾಲೆ ಹಾಕ್ಕೊಂಡಾದ್ಮೇಲೆ ಉಳಿದಿರುವಂಥ ರೈಸ್ ಏನಿರ್ತೈತಲ್ಲ ಮ್ಯಾಲೆ ಮುಚ್ಚಿ ಕವರ್ ಮಾಡಿಬಿಡ್ತೀನಿ. ನಿಮಗೆ ಬೇಕನ್ಸಿದ್ರೆ ಜಾಸ್ತಿ ಪುದೀನ ಹಾಕೋರಿ. ಪುದೀನ ಹಾಕೊಳ್ಳೋದ್ರಿಂದ ಇನ್ನೂ ಆರೋಗ್ಯಕ್ಕೆ ಒಳ್ಳೇದು, ಅದೇನು ಹಾರ್ಮ್ಫುಲ್ ಇಲ್ಲ. ಫೈನಲಿ ರೆಡಿ ಆಯ್ತು ನೋಡ್ರಿ ಎಗ್ ಬಿರಿಯಾನಿ. ನೀವು ಒಂದ್ಸತಿ ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ, ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಇದು ಅಂತೂ ಸೂಪರ್ ಆಗಿತ್ತು. ನಮ್ಮ ಮನೆ ಒಳಗೆ ಇದನ್ನು ಭಾಳ ಇಷ್ಟಪಟ್ಟು ತಿಂತಾರೆ. ನಿಮಗೂ ಇಷ್ಟ ಆಗಿತ್ತಂತಂದ್ರೆ ನಮ್ಮ ರೆಸಿಪಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ಅಂತ ಹೊಸ ಕಂಟೆಂಟ್ ಜೊತೆ, ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್.